ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕರ ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು, ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ತುಂಬಾನೇ ಅದೃಷ್ಟ ಕೂಡ ಎದುರಾಗುತ್ತೆ, ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿರುತ್ತೆ. ಅಂತಹ ವಿಷಯಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಕರ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮಕರ ರಾಶಿಯವರ ಜುಲೈ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋಣ. ಮಕರ ರಾಶಿಯವರಿಗೆ ವ್ಯವಸಾಯ ಮಾಡುವವರಿಗೆ ತುಂಬಾನೇ ಅನುಕೂಲ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಮಕರ ರಾಶಿಯಲ್ಲಿ ಯಾರ್ಯಾರು ವ್ಯವಸಾಯ ಮಾಡ್ತೀರೋ ಅಂಥವ್ರಿಗೆ ವಿಪರೀತವಾದಂಥ ಅನುಕೂಲ ಇರುತ್ತೆ. ನೀವು ಏನೇ ಒಂದು ಕೆಲಸ ಕಾರ್ಯನ ಮಾಡಿದ್ರೂ ಕೂಡ, ಏನೇ ಒಂದು ಬೆಳೆನ ಬೆಳೆದ್ರೂ ಕೂಡ ವ್ಯವಸಾಯ ಮಾಡೋರಿಗಂತೂ ಅತಿಯಾದ ಲಾಭ ಇರುತ್ತೆ. ನೀವು ಬೆಳೆದಂತಹ ಬೆಳೆಗೆ ಸರಿಯಾದ ರೀತಿಯಾದಂತಹ ಹಣ ಅನ್ನೋದು ನಿಮಗೆ ಈ ಸಮಯದಲ್ಲಿ ಬರುತ್ತೆ. ಇನ್ನು ಶನಿಯಿಂದ ಕೃಷಿಕರಿಗೆ ಒಳ್ಳೆಯದಾಗುತ್ತೆ. ಮೊದಲೇ ಹೇಳಿದ ಹಾಗೆ ನೀವು ಏನೇ ಒಂದು ಬೆಳೆ ಬೆಳೆದ್ರೂ ಕೂಡ ಆ ಬೆಳೆಗೆ ತಕ್ಕಂತಹ ಲಾಭ ಅನ್ನೋದು ನಿಮಗೆ ಸಿಗುತ್ತೆ. ಹಾಗಾಗಿ ವ್ಯವಸಾಯ ಮಾಡೋರು ಸಂತೋಷದಿಂದ ಜೀವನನ ಕಳಿಬೋದು. ಇನ್ನು ಶನಿಯಿಂದ ಜಯ ಅನ್ನೋದು ಇರುತ್ತೆ. ಶನಿಯಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಶನಿ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗೆ ಇರೋದ್ರಿಂದ ನೀವು ಏನೇ ಒಂದು ಕೆಲಸನ ಶುರು ಮಾಡಿದ್ರೂ ಕೂಡ ಅದರಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಶುಕ್ರನಿಂದ ಸಂತಾನಕ್ಕಾಗಿ ವಿಪರೀತವಾದಂತಹ ಜಯ ಅನ್ನೋದು ಇರುತ್ತೆ. ಶುಕ್ರ ಗ್ರಹ ನಿಮ್ಮ ಸಂತಾನಕ್ಕೆ ಅಂದರೆ ನಿಮ್ಮ ಮಕ್ಕಳಿಗೆ ವಿಪರೀತವಾದಂತಹ ಯಶಸ್ಸು ಜಯ ಅನ್ನೋದನ್ನ ಕೊಡ್ತಾರೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಪರೀತವಾದಂತಹ ನೀವು ಒಳ್ಳೆಯ ರೀತಿಯಾದಂತಹ ಬದಲಾವಣೆಯನ್ನು ಕಾಣಬಹುದು. ನೀವು ವಿಪರೀತವಾದಂತಹ ಏನೇ ಒಂದು ವಿದ್ಯಾಭ್ಯಾಸದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಇದ್ರೂ ಕೂಡ ಅದರಲ್ಲೂ ಕೂಡ ಲಾಭವಾಗುತ್ತೆ. ಉತ್ತಮವಾದಂತಹ ವ್ಯಾಸಂಗ ಮಾಡಬೇಕು ಅಂತ ಇದ್ರೂ ಕೂಡ ಖಂಡಿತವಾಗಿಯೂ ಕೂಡ ನಿಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಇನ್ನು ನಿಮ್ಮ ವಿದ್ಯಾರ್ಥಿಗಳಿಗಂತೂ ವಿಪರೀತವಾದಂತಹ ಅನುಕೂಲ ಅನ್ನೋದು ಇರುತ್ತೆ. ವಿದ್ಯಾರ್ಥಿಗಳು ಏನೇ ಒಂದು ಕೆಲಸನ ಮಾಡ್ತಿದ್ರು ಕೂಡ, ಏನೇ ಒಂದು ವಿದ್ಯಾಭ್ಯಾಸ ಮುಗೀತು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ, ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ರೆ, ಅಥವಾ ಯಾವುದಾದ್ರೂ ಶಾಲಾ ಕಾಲೇಜುಗಳಲ್ಲಿ ಸೀಟ್ ತಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಇದು ಅಂಥವ್ರಿಗೆ ಸಕಾಲ ಅನುಕೂಲಕರವಾದಂತಹ ವಾತಾವರಣ. ಈ ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಇದೆಲ್ಲವೂ ನಡೆಯುತ್ತೆ. ರವಿ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ಶುರುವಾಗುತ್ತೆ. ರವಿ ಗ್ರಹ ಮತ್ತು ಬುಧ ಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಶುರುವಾಗುತ್ತೆ. ಈ ಯೋಗ ಶುರುವಾಗೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಇನ್ನು ಸಂಗಾತಿಯ ಜೊತೆ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯ ಜೊತೆ ಇದ್ದಂತಹ ಮುನಿಸು, ಜಗಳಗಳು, ಕಲಹಗಳು ಎಲ್ಲವೂ ಕೂಡ ದೂರವಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಅನ್ಯೋನ್ಯತೆಯಿಂದ ಆರಾಮಾದ ಜೀವನವನ್ನು ನೀವು ಕಳಿಬಹುದು. ಇನ್ನು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಈ ತಿಂಗಳಲ್ಲಿ ಪಡ್ಕೋತೀರಾ. ನಿಮ್ಮ ಸಂಗಾತಿ ನೀವು ಏನೇ ಒಂದು ಕೆಲಸನ ಮಾಡಿದ್ರೂ ಕೂಡ ಅದರಲ್ಲಿ ಬೆಂಬಲವಾಗಿ ನಿಂತ್ಕೋತಾರೆ. ಸೂರ್ಯನಿಂದ ಬುದ್ಧಿವಂತಿಕೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಸೂರ್ಯಗ್ರಹ ನಿಮಗೆ ಬುದ್ಧಿವಂತಿಕೆಯನ್ನು, ಜ್ಞಾನನ ಹೆಚ್ಚು ಮಾಡಿಕೊಡ್ತಾರೆ. ಹಾಗೆ ಹೊಸ ಜ್ಞಾನ ಅನ್ನೋದು ನಿಮಗೆ ಬರುತ್ತೆ. ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಇದ್ರೂ ಕೂಡ ಖಂಡಿತವಾಗಿಯೂ ನೀವು ಕಲಿತೀರಾ. ನೋಡಿದ್ರಲ್ಲ, ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲಗಳು ದೊರೆಯಿತು ಅಂತ. ಹಾಗೇನೆ ಎಚ್ಚರಿಕೆಯನ್ನು ಏನೇನು ವಹಿಸಬೇಕು ಅಂತ ನೋಡೋದಾದರೆ, ಶುಕ್ರನಿಂದ ಪ್ರೀತಿ ಪ್ರೇಮದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಶುಕ್ರ ಗ್ರಹ ನೀಚನಾಗಿರೋದ್ರಿಂದ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಗಮನನ ಹರಿಸಬೇಕಾಗತ್ತೆ. ನಿಮ್ಮ ಪ್ರೀತಿ ಪ್ರೇಮ ಬ್ರೇಕಪ್ ಆಗೋದು ಈ ರೀತಿಯಾಗಿ ಆಗುತ್ತೆ, ಅಥವಾ ಮನೆಗೆ ವಿಷಯ ಗೊತ್ತಾಗಿ ಅವರು ದೂರ ಮಾಡೋದು, ಈ ರೀತಿಯಾಗಿ ಏನಾದರೂ ಒಂದು ಜಗಳಗಳು, ತೊಂದರೆಗಳು ಬರುತ್ತೆ. ಹಾಗಾಗಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡು ಬರ್ತಿರ್ತೀರಾ. ಮಧ್ಯದಲ್ಲಿ ಈಗ ಸಡನ್ ಆಗಿ ನೀವು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು. ಹುಷಾರು. ಗುರುವಿನಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು.
ಗುರುಬಲ ಇಲ್ಲದೇ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಹಾಗಾಗಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಿದೆ ಅಂದಿದ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಇಲ್ಲ ಅಂದರೆ ನಿರೀಕ್ಷಿತವಾಗಿ ವಿಪರೀತವಾದಂತಹ ಹಣ ವ್ಯಯ ಅನ್ನೋದು ಆಗುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ನೀವು ಗಮನನ ಹರಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಊಟದ ವಿಷಯದಲ್ಲೂ ಕೂಡ ಗಮನ ಹರಿಸಿ, ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ ಮನೆಯೂಟ ತಿನ್ನಿ. ಈ ರೀತಿಯಾಗಿ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಿಮಗಿರುವಂತಹ ಹಣ ವ್ಯಯ ಆಗೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ಕೇತುವಿನಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಬರಬಹುದು. ಕೇತು ನಿಮ್ಮ ಕೆಲಸಗಳಲ್ಲಿ ನಿಮಗೆ ವಿಘ್ನನ ತರ್ತಾರೆ. ನೀವು ಏನಾದರೂ ಒಂದು ಕೆಲಸ ಮಾಡ್ತಿದ್ರೂ ಕೂಡ ಆ ಕೆಲಸಗಳಲ್ಲಿ ನಿಮಗೆ ಟೆನ್ಷನ್ ಕೊಟ್ಟು, ಒತ್ತಡ ಕೊಟ್ಟು, ಆ ಕೆಲಸಗಳಲ್ಲಿ ನಿಧಾನವಾಗಿ ಹೋಗೋದು, ಆ ಕೆಲಸಗಳೆಲ್ಲ ತೊಂದರೆಯಿಂದ ಸಿಕ್ಕಾಕೊಳ್ಳೋದು ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನೀವು ಪರ್ಫೆಕ್ಟಾಗಿ ನಿಗಾನ ವಹಿಸ್ಬೇಕಾಗುತ್ತೆ, ಗಮನನ ಹರಿಸ್ಬೇಕಾಗುತ್ತೆ. ಇನ್ನು ಅನವಶ್ಯಕವಾದಂಥ ಜಗಳಗಳು, ಕಲಹಗಳು ಬೇಡ. ಅನವಶ್ಯಕವಾಗಿ ನೀವು ಯಾರ ಹತ್ರನೂ ಸಣ್ಣ ಪುಟ್ಟ ವಿಚಾರವಾಗಿ ಜಗಳಗಳನ್ನ ಮಾಡ್ಕೊಬೇಡಿ. ಸುಮ್ಮನೆ ಜಗಳಗಳು ಮಾಡ್ಕೊಳ್ಳೋದು, ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು ಇದೆಲ್ಲ ಬೇಡ. ನಿಮ್ಮ ಮಾತಿನಲ್ಲಿ ನೀವು ಗಮನನ ವಹಿಸ್ಬೇಕಾಗತ್ತೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವ ರೀತಿ ಯಾರ ಹತ್ರ ಹೇಗೆ ಮಾತಾಡ್ತೀರಾ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ನೀವು ಗಮನನ ವಹಿಸ್ಕೊಂಡ್ರೆ ಅನವಶ್ಯಕ ಜಗಳಗಳು ಅನ್ನೋದೇ ಬರೋದಿಲ್ಲ. ಖಂಡಿತವಾಗಿಯೂ ಕೂಡ ನಿಮ್ಮ ಮಾತನ್ನು ನೀವು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಇನ್ನು ಸಂಯಮ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಮುಖ್ಯವಾಗುತ್ತೆ. ನೀವು ಯಾವ ಥರ ಇರ್ತೀರಾ, ಎಷ್ಟು ಸಂಯಮದಿಂದ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನೀವು ಎಷ್ಟು ಕೂಲಾಗಿರ್ತೀರಾ, ಎಷ್ಟು ತಾಳ್ಮೆನ ವಹಿಸ್ಕೊಂಡು ನೀವು ಈ ತಿಂಗಳಲ್ಲಿ ಇರ್ತೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನೀವು ಬೇರೆಯವ್ರ ಹತ್ರ ಎಷ್ಟು ಸಂಯಮದಿಂದ, ಎಷ್ಟು ನಾಜೂಕಾಗಿ ಮಾತಾಡ್ತೀರಾ ಅನ್ನೋದು ಕೂಡ ನಿಮ್ಮ ವರ್ತನೆ ಕೂಡ ಮುಖ್ಯವಾಗುತ್ತೆ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ನೀವು ಯಾರ ಹತ್ರನೂ ಅನವಶ್ಯಕವಾಗಿ ಜಗಳ ಮಾಡ್ಕೊಳ್ಳೋದು, ಕಲಹ ಮಾಡ್ಕೊಳ್ಳೋದು ಈ ರೀತಿಯಾಗಿ ಏನನ್ನು ಕೂಡ ಮಾಡಬಾರ್ದು. ನೀವು ಇಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಜುಲೈ ತಿಂಗಳು ಆರಾಮಾಗಿ ಸಾಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ, ಗುರುಬಲ ಇಲ್ಲದೆ ಇರೋದ್ರಿಂದ ಗುರುವಿನ ಶಾಂತಿನ ಮಾಡಿಸ್ಕೊಳ್ಳಿ ಅಥವಾ ಗುರುವಿನ ಆರಾಧನೆನ ಮಾಡಿ. ಇನ್ನು ಗಣೇಶನ ಆರಾಧನೆ ಮಾಡಿದ್ರೂ ಕೂಡ ನಿಮ್ಮ ವಿಘ್ನಗಳು ಕಡಿಮೆ ಆಗುತ್ತೆ. ಜೊತೆಗೆ ಶಿವನ ಆರಾಧನೆ ಮಾಡಿ. ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಯಾವೆಲ್ಲ ರೀತಿಯಾದಂಥ ಗೋಚಾರ ಫಲನ ನೋಡಿದ್ರಿ ಅಂತ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯಾಗಿದ್ದರೆ ತಪ್ಪದೇ ಈಗಲೇ ಓಂ ಗಣೇಶಾಯ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.